ಸ್ನೇಹಿತರೆ ನಮಸ್ಕಾರ. ನಾನು ಭಯ, ವೇದಿಕೆಯ ಭಯದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಒಂದು ಸರ್ವೆ ಆಯ್ತಂತೆ. ಯಾವುದು ನಿಮಗೆ ಭಯ ನಂಬರ್ ಒನ್ ಅಂದರೆ ನಂಬರ್ ಒನ್ ವೇದಿಕೆಯ ಭಯ ಅಂದ್ರಂತೆ. ಸಾವಿನ ಭಯನ ನಂಬರ್ ಟೂ, ನಂಬರ್ ತ್ರೀ ಅಂತ ಟಿಕ್ ಮಾಡಿದ್ರಂತೆ ಎಷ್ಟೊಂದು ಜನ. ನಾನು ನಮ್ಮ ಆನ್ಲೈನ್ ಕ್ಲಾಸಲ್ಲಿರೋ ಕೆಲವೊಂದು ವ್ಯಕ್ತಿಗಳನ್ನ ಕೇಳಿದೆ, ಏನಿದು ಭಯ ಅಂತ. ಅದಕ್ಕೆ ಚಂದ್ರಿಕಾ ಅವರು ಹೇಳ್ತಾ ಇದ್ದಾರೆ, ಪೂರ್ವ ಮನಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮನಸ್ಥಿತಿ ಅಂದ್ರೆ ಅದು ಮೈಂಡ್ ಸೆಟ್, ಮುಂಚೆನೆ ಆಲೋಚನೆ ಮಾಡಿರುವಂತಹ ಒಂದು ಮೈಂಡ್ ಸೆಟ್, ಮೇ ಬಿ ಎ ಪ್ರೀ ಕನ್ಸೀವ್ಡ್ ನೋಷನ್, ಗ್ರಹಿಕೆ ಅಂತ ಕೂಡ ಹೇಳ್ಬೋದು. ಮಲ್ಲಪ್ಪ ನಂದ್ಯಾಲ್ ಅವರು ಹೇಳ್ತಾರೆ, ಆತ್ಮವಿಶ್ವಾಸದ ಕೊರತೆಯಿಂದ ಭಯ ಆಗ್ತದೆ. ಗ್ರೇಟ್, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದರ ಅರ್ಥ ಆತ್ಮವಿಶ್ವಾಸ ಇದ್ದರೆ ಭಯ ಇರಲ್ಲ. ಹಾಗಾದ್ರೆ ನೀವೇನು ಸಂಪಾದನೆ ಮಾಡಬೇಕು ಅಂದರೆ ಆತ್ಮವಿಶ್ವಾಸ ಸಂಪಾದನೆ ಮಾಡಬೇಕು. ಕರೆಕ್ಟಾಗಿ ಹೇಳಿದಿರಿ. ವಿಜಯ ಅವರು ಹೇಳ್ತಾರೆ, ಮಾನಸಿಕ ಸ್ಥಿತಿಯ ಮಟ್ಟ. ಓಕೆ, ಮೈಂಡ್ ಸೆಟ್ಟಲ್ಲಿ ನೀವು ಯಾವ ಲೆವೆಲ್ ಇದ್ದೀರಿ ಅಂತ ಹೇಳುತ್ತೆ. ನಾನು ಭಯ ಅಂದರೆ ಅದು ನೆಗೆಟಿವ್ ಸೈಡ್ ಹೋಗ್ತದೆ, ಆತ್ಮವಿಶ್ವಾಸ ಅಂದರೆ ಪಾಸಿಟಿವ್ ಸೈಡ್ ಬರುತ್ತೆ. ಓಕೆ, ಸಂಪೂರ್ಣ ಮಾಹಿತಿ ಇದ್ದರೂ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇನ್ನೊಬ್ರು ಹೆಸರು ಹಾಕಿಲ್ಲ, ಅವ್ರು ಹೇಳ್ತಾರೆ, ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ ಆದ್ರೂ ನಂಗೆ ಭಯ. ನಾನೇನು ಹೇಳ್ತೀನಿ ಅಂದರೆ, ಕೆಲವರು ಪರೀಕ್ಷೆ ಭಯ ಅಂತ. ಆಯ್ತಪ್ಪ, ನೀವು ಭಯ ಪಟ್ಕೊಂಡು ಹೋದ್ರೆ ಮಾರ್ಕ್ಸ್ ಬರೋದು ಜಾಸ್ತಿ ಆದರೆ ಭಯ ಪಟ್ಕೊಂಡು ಹೋಗ್ರಿ. ಭಯ ಪಟ್ಕೊಂಡು ಹೋದ್ರೆ ಮಾರ್ಕ್ಸ್ ಜಾಸ್ತಿ ಆಗಲ್ಲ, ಗೊತ್ತು ನಿಮ್ಗೆ. ಸೇಮ್ ವೇದಿಕೆ ಮೇಲೆ ಹೋಗಿ ನೀವು ಹೋದ್ರೆ ಚಪ್ಪಾಳೆ ಬರಲ್ಲ ಭಯ ಪಟ್ಕೊಂಡು ಹೋದ್ರೆ. ಸೊ ಲಾಭ ಇದೆಯಾ? ಭಯದಿಂದ ಲಾಭ ಇಲ್ಲ, ಆತ್ಮವಿಶ್ವಾಸದಿಂದ ಲಾಭ ಇಲ್ಲ. ಸೊ ನನಗೇನು ಬೇಕು? ನನಗೆ ಆತ್ಮವಿಶ್ವಾಸ ಬೇಕು. ಗೊಡೆಟ್. ಸೊ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದ್ರೆ, ಇನ್ಫಾರ್ಮೇಶನ್ ಏನಾಗುತ್ತೆ, ನಮಗೆ ಥಾಟ್ಸ್ ಅಂತೀವಿ. ಈ ಥಾಟ್ಸು ಬಾಯಿಗೆ ಬರೋಳಿಗೆ ವರ್ಡ್ಸ್ ಆಗ್ತವೆ. ಇಲ್ಲಿಂದ ಇಲ್ಲಿ ಕನ್ವರ್ಟ್ ಆಗ್ಬೇಕಲ್ಲ. ನೀವು ಆರಾಮಾಗಿದ್ರೆ, ನಂದೊಂದು ಫಾರ್ಮುಲಾ ಇದೆ, ಹೇಳ್ಬಿಡ್ತೀನಿ. 3 C's ಅಂತ ಟೈಪ್ ಮಾಡಿ. ಅಂದರೆ 3 Cಗಳು: ಕೂಲ್, ಕಾಮ್, ಕಂಫರ್ಟಬಲ್ ಅಂತ. ಕೂಲ್ ಅಂದರೆ ತಣ್ಣಗಿರ್ಬೇಕು, ಕಾಮ್ ಪ್ರಶಾಂತವಾಗಿರ್ಬೇಕು, ಕಂಫರ್ಟಬಲ್ ಆರಾಮದಾಯಕವಾಗಿರ್ಬೇಕು. ಇವು ಮೂರಿದ್ರೆ ಸ್ವಲ್ಪ ಈ ಭಯನ ಹಿಮ್ಮೆಟ್ಸೋಕೆ ಸುಲಭ ಆಗ್ತದೆ. ಓಕೆ. ಭಯ ಎಲ್ಲ ವಿಷಯದಲ್ಲೂ ಬೇಕು. ಭಯ ಇದ್ರೆ ಪರ್ಫೆಕ್ಟ್ ಇರ್ತಾರೆ. ಇದು ಮತ್ತೊಂದು ವಾದ. ಇದು ಆಶಾ ಕಿರಣ್ ಅವರು ಹೇಳ್ತಾ ಇದ್ದಾರೆ. ಇವ್ರ ಮಾತನ್ನು ನಾನು ಒಪ್ತೀನಿ. ಏನಕ್ಕೆ ಅಂದ್ರೆ, ನಮ್ಗೇನೂ ಭಯ ಇಲ್ಲ ಅಂದ್ಬಿಟ್ರೆ ಏನೇನೋ ಮಾತಾಡ್ಬಿಡ್ತೀವಿ, ಒದರ್ಬಿಡ್ತೀವಿ. ಕರೆಕ್ಟಾ? ಈಗ ಸೋಷಿಯಲ್ ಮೀಡಿಯಲ್ಲಿ ಏನೇನೋ ಮಾತಾಡಕ್ ಹೋಗಿ ಎಷ್ಟೊಂದು ಜನ ಪೊಲೀಸ್ ಕಂಪ್ಲೇಂಟ್ ಹಾಕ್ಸ್ಕೊಂಡಿರೋದು ಅದಕ್ಕೆ. ಅವ್ರಿಗೆ ಹಿಂಗಾಗತ್ತೆ ಅಂತ ಒಂಚೂರು ಭಯ ಇದ್ರೆ ಆಗಲ್ಲ ಆ ಥರ. ಕರೆಕ್ಟ್, ಸ್ವಲ್ಪ ಭಯ ಇರಬೇಕು. ಸ್ವಲ್ಪ ಭಯ ಇರ್ಬೇಕೇನಕ್ಕೆ ಅಂದ್ರೆ, ಈಗ ಉದಾಹರಣೆಗೆ ಪರೀಕ್ಷೆ ಭಯ ಇರಲಿಲ್ಲ ಅಂದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಓದ್ತಾನೆ ಇರಲಿಲ್ಲ. ಸ್ಟೇಜ್ ಫಿಯರ್ ಇರಲಿಲ್ಲ ಅಂದರೆ ಎಷ್ಟೊಂದು ಜನ, ನನಗಂತೂ ಒಳ್ಳೇದು ಸ್ಪೀಕರ್ಸ್ಗೆ. ಯಾಕೆ ಗೊತ್ತಾ, ಯಾರ್ಯಾರೋ ಹತ್ಬಿಡೋರು ಸ್ಟೇಜ್ ಮೇಲೆ. ನಮ್ಮ ಕರ್ಮ, ಅವ್ರು ಸರಿಯಾಗಿ ಮಾತಾಡ್ದಿದ್ರು ಎಲ್ಲ ಕೇಳ್ಕೊಂಡಿರ್ಬೇಕಾಗಿತ್ತು. ಈಗ ಒಂದು ಬೇಸಿಕ್ ಸ್ಟ್ಯಾಂಡರ್ಡ್ ಆದ್ರೂ ಇರುತ್ತೆ. ಯಾಕೆ ಅಂದರೆ ಅವನು ಕಾನ್ಫಿಡೆನ್ಸ್ ಅಂತ ತಗೊಂಡಿರ್ತಾನೆ, ಧೈರ್ಯವಾಗಿ ಮಾತಾಡ. ಸೊ ಸ್ಟೇಜ್ ಫಿಯರ್ ಇರೋದು ಒಳ್ಳೇದ ಕೆಟ್ಟದ್ದ ಅಂದರೆ ನನ್ನ ಪ್ರಕಾರ ಒಳ್ಳೇದು. ಓಕೆ. ಜೊತೆಗೆ ಇನ್ನೊಂದು ಗೊತ್ತಿರಲಿ, ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತಾರೆ ಅರ್ಥ. ಬಿಕಾಸ್ ನಾವು ಒಂದು ವಾತಾವರಣದಿಂದ ಇನ್ನೊಂದು ವಾತಾವರಣಕ್ಕೆ ಹೋದಾಗ ಒಂಚೂರು ವಿಲ ಒದ್ದಾಡ್ಬೇಕಲ್ಲ. ನೀರಿಂದ ಮೀನು ಹೊರಗಡೆ ತೆಗೆದ್ರೆ ಒಂಚೂರು ಒದ್ದಾಡ್ದಂಗೆ ನಮ್ಮ ಮನಸ್ಸು ಒದ್ದಾಡ್ಬೇಕಲ್ಲ. ಏನಂತೀರಿ? ಗಡ್. ಎಸ್. ಈಗ ನೆಕ್ಸ್ಟು, ಹೆಲ್ತ್ ಡಿಪಾರ್ಟ್ಮೆಂಟ್ ಕಲಬುರ್ಗಿ. ಓಕೆ, ಹೆಸರಿಲ್ಲ ಸರ್. ನನಗೆ ಸ್ಟೇಜ್ ಭಯ ಇಲ್ಲ, ಆದರೆ ವರ್ಡ್ಸ್ ರಿಪೀಟ್ ಆಗುತ್ತೆ. ಕೊಂಚ ಒಳಗಡೆ ಡವ ಡವ ಇರೋದಕ್ಕೆ ಅದು ರಿಪೀಟ್ ಆಗುತ್ತೆ. ಅಥವಾ ಶಬ್ದ ಪದಗಳ ಸಂಪತ್ತಿನ ಕೊರತೆ ಇರುವ ಸಾಧ್ಯತೆ ಇದೆ ನಿಮಗೆ. ಪದ ಸಂಪತ್ತು ಕೊರತೆ ಇರೋದಕ್ಕೆ ಏನು ಮಾಡ್ತೀರಿ, ತಕ್ಷಣಕ್ಕೆ ಬರಲ್ವಲ್ಲ ತಾಟ, ಆವಾಗ ಅದನ್ನು ರಿಪೀಟ್ ಮಾಡ್ತೀವಿ.
ಅಥವಾ ಇಲ್ಲಿ ಮೈಂಡು ಕಾಮಾಗಿರಲ್ಲ. ಓಕೆ. ಪಾಂಡಿತ್ಯದ ಕೊರತೆ ಅಂತ ಚಂದ್ರಿಕಾ ಹೇಳ್ತಾ ಇದ್ದಾರೆ. ಪಾಂಡಿತ್ಯ ಪೂರ್ತಿ ಇರಲಿಲ್ಲ ಅಂದ್ರೂ ಒಂದು ಬೇಸಿಕ್ ನಾಲೆಡ್ಜ್ ಇದ್ರೂ ಮಾತಾಡ್ಬೋದು. ಪಾಂಡಿತ್ಯ ಇದ್ದಾಗ ಎಷ್ಟೊಂದು ಜನರ ಹತ್ರ ಪಾಂಡಿತ್ಯ ಇರೋರನ್ನ ನೋಡಿದ್ದೀನಿ, ಆದರೆ ಇಲ್ಲಿ ಬರಲ್ಲ. ಅವ್ರ ಪಾಂಡಿತ್ಯ ಇದೆ, ಅವ್ರ ತಲೆ ಒಳಗೆ ಇಟ್ಕೊಂಡಾರೆ. ಓಕೆ, ಸೊ ದಟ್ಸ್ ವೈ ದಿಸ್ ಪಬ್ಲಿಕ್ ಸ್ಪೀಕಿಂಗ್ ಆರ್ ಕಮ್ಯುನಿಕೇಶನ್ ಈಸ್ ಕಾರ್ಡ್ ಆಸ್ ಎ ಸ್ಕಿಲ್. ಓಕೆ. ದೆನ್ ವಿಷಯದ ಕೊರತೆ ಇದ್ದಾಗ ಭಯ ಇರುತ್ತೆ, ಒಪ್ಕೊಳ್ಳೋಣ. ಯಾಕೆ? ನನಗೇನು ಮಾತಾಡಬೇಕು ಗೊತ್ತಿರಲ್ಲ, ಅದಕ್ಕೋಸ್ಕರ ಡನ್. ಇದು ಹೇಳಿದ್ದು ಜಯಂತಿ. ಓಕೆ. ಸುಧಾ ಅವರು ನಮ್ಮ ವೀಕ್ನೆಸ್ಗಳೇ ಭಯ. ಇನ್ಫ್ಯಾಕ್ಟ್ ನಮ್ಮ ವೀಕ್ನೆಸ್ ಅಂದರೆ ನಮ್ಮ ದೌರ್ಬಲ್ಯಗಳು. ನನ್ನ ಹತ್ರ ದೌರ್ಬಲ್ಯಗಳಿರೋದ್ರಿಂದ ನನಗೆ ಭಯ ಜಾಸ್ತಿ ಆಗತ್ತೆ. ನಿಮ್ಮ ಮಾತನ್ನು ಕೂಡ ಒಪ್ತೀನಿ ಸುಧಾ ಅವರೇ. ಇನ್ನೊಬ್ರು ಭಯದ ಕಾರಣ ಮಾತನಾಡಬೇಕಾದ ವಿಷಯ ಮರೆತು ಹೋಗುತ್ತೆ. ಆಗ್ಲೇಬೇಕಲ್ವಾ? ಅದಕ್ಕೆ ತಾನೇ ಭಯನ ಓವರ್ಕಮ್ ಮಾಡಬೇಕು ಅಂತ ಹೇಳೋವಂಥದ್ದು. ಮಂಜುನಾಥ್ ಹೇಳ್ತಾರೆ, ಜನರ ಮಧ್ಯೆ ಬಂದಾಗ ಭಯ. ಅವರು ಜನರ ಮಧ್ಯೆ ಅಂದರು, ಕುರಿಗಳ ಮಧ್ಯೆ, ಆಡುಗಳ ಮಧ್ಯೆ. ಅಂದರೆ ಆಡು ಅಂದರೆ ಮೇಕೆ. ಭಯ ಆಗಲ್ಲ. ಅಲ್ಲಿ ಬೇಕಾದ್ರೆ ನಾವು ಗಟ್ಟಿಯಾಗಿ ಆಡ್ಬಿಡ್ತೀವಿ, ಯಾಕೆಂದ್ರೆ ಅವೇನು ವಾಪಸ್ ರಿಪ್ಲೈ ಮಾಡಲ್ಲ. ಈ ಮನುಷ್ಯರು ಇದ್ದಾರಲ್ಲ, ಒಂದೊಂದು ತಾಯಿಗೊಂದೊಂದು ಮಾತಾಡ್ಬಿಡ್ತಾರೆ. ಅದಕ್ಕೆ ಭಯ ನಿಮಗೆ ಜಾಸ್ತಿ. ಕರೆಕ್ಟಾ? ಸಿದ್ಧತೆ ಇಲ್ಲದಾಗ ಭಯ ಆಗುತ್ತೆ. ಆಶಾ ಕಿರಣ ಅವರು ಎಷ್ಟು ಸಖತ್ತಾಗಿ ಹೇಳ್ಬಿಟ್ರು. ಸಿದ್ಧತೆ ಇದ್ದು ಬಿಟ್ರೆ ನಮ್ಮ ಹತ್ರ ಭಯ ಆಗಲ್ಲ. ಅದಕ್ಕೆ ಸ್ವೆಟ್ ಆರ್ ಬ್ಲೀಡ್ ಅಂತ ಕರೀತಾರೆ. ಬೆವರು ಹರಿಸಿ ಇಲ್ಲದೆ ಇದ್ರೆ ರಕ್ತ ಸುರಿಸ್ಬೇಕಾಗತ್ತೆ ಅಂತ. ಓಕೆ. ಸೊ ಸಿದ್ಧತೆ. ಇನ್ಫ್ಯಾಕ್ಟ್ ಜಯಪ್ರಕಾಶ್ ನಾಗ್ತಿಯಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧತೆ ಬಗ್ಗೆನೇ ಒಂದು 3/4 ಗಂಟೆ ಮಾತಾಡಿರೋ ಒಂದು ವಿಡಿಯೋ ಇದೆ. ಅದನ್ನು ದಯವಿಟ್ಟು ಎಲ್ಲರೂ ವಾಚ್ ಮಾಡಿ. ನಿಮಗೆ ಡೀಟೇಲ್ ಆಗಿ ಪ್ರಿಪ್ರೇಷನ್ ಮಹತ್ವ ಅರ್ಥ ಆಗ್ತದೆ. ಸಂತೋಷ್ ಶೆಟ್ಟಿ ಹೇಳ್ತಾರೆ, ನಮಗೆ ತಿಳಿದ ವಿಚಾರಗಳನ್ನು ವ್ಯವಸ್ಥಿತವಾಗಿ ವ್ಯಕ್ತಪಡಿಸಲು ಆಗದಿರುವುದು. ಒಂದು ಕ್ಲಾರಿಟಿ ಬಂದಿದೆ ಸಂತೋಷ್ ಶೆಟ್ಟಿಗೆ. ನಾನು ಮಾತಾಡ್ಬೇಕಾದ್ರೆ ಅಲ್ಲಿ ಒಂದು ವ್ಯವಸ್ಥಿತವಾದ ಆರ್ಗನೈಸ್ಡ್ ಪ್ಲಾನ್ಡ್ ಇರೋದಿಲ್ಲ ಅಂತ. ಕರೆಕ್ಟ್. ಇನ್ನೊಬ್ರು ಮಾತಾಡ್ಬೇಕಂತ ತುಂಬಾ ಇರುತ್ತೆ ಸರ್, ಬಟ್ ಸ್ಟೇಜ್ ಮೇಲೆ ಹೋದ್ಮೇಲೆ ತುಂಬಾ ಭಯ ಸರ್. ಅದಕ್ಕೆ ನೆಲ ಸ್ಟೇಜ್ ಅನ್ನೋದು. ಸ್ಟೇಜ್ ಅಂದ್ರೆ ವೇದಿಕೆ. ಆ ಕಾಮನ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾಗ ನಾವೆಲ್ಲ ಒಂದು ಅಂತ ಇರುತ್ತೆ. ಸ್ಟೇಜ್ ಮೇಲೆ ಹೋದ್ರೆ ಇವ್ರು ಯಾರೋ ಇಂಪಾರ್ಟೆಂಟ್ ಪರ್ಸನ್ ಅನ್ಸುತ್ತೆ. ಅದಕ್ಕೆ ಭಯ. ಡವ 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 ಡವ. ಕರೆಕ್ಟ್. ಓಕೆ. ಫಿಯರ್ ಮೀನ್ಸ್ ಸಬ್ಜೆಕ್ಟ್ ನಾಲೆಡ್ಜ್ ಇಲ್ಲದ ಕೊರತೆ ಸರ್. ಏನು ಒಬ್ಬೊಬ್ರು ಚೆನ್ನಾಗಿ ಹೇಳ್ತೀರಿ. ನೇತ್ರಾವತಿ ಈ ಥರ ಹೇಳಾರೆ. ಓಕೆ. ಆಮೇಲೆ ವೀರಭದ್ರಯ್ಯ ಅವರು ಹೇಳ್ತಾರೆ, ಏನು ಒಂದು ಭಯ ಸಾರ್, ಅಭ್ಯಾಸದ ಕೊರತೆ ಸಾರ್. ಸೊ ಅದರ ಅರ್ಥ ಒಂದೇ ಫಾರ್ಮುಲಾ, PPP, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ದಟ್ಸ್ ಇಟ್. ನೀವು ಅಭ್ಯಾಸ ಎಷ್ಟು ಚೆನ್ನಾಗಿ ಮಾಡ್ತೀರಿ, ನಿಮ್ಮ ಒಂದು ಕಲಿಕೆ ಜಾಸ್ತಿ ಆಗ್ತದೆ, ಅನುಭವ ಜಾಸ್ತಿ ಆಗ್ತದೆ, ಧೈರ್ಯ ಜಾಸ್ತಿ ಬರುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ವಿಜಯ ಅವರು ಅತಿಯಾಗದ ಚಿಂತನೆಯೂ ಕೂಡ ಒಂದು ಕಾರಣ ಸರ್. ಅತಿಯಾದ ಚಿಂತನೆ ಅಲ್ಲ, ಚಿಂತೆ. ಅತಿಯಾದ ಚಿಂತೆ ಕಾಡತ್ತೆ. ಚಿಂತನೆಯಿಂದ ಸಮಸ್ಯೆ ಇಲ್ಲ. ನೀವು ಚಿಂತನೆ ಮಾಡ್ತಾ 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 ಪ್ರಬುದ್ಧರಾಗ್ತಾ ಹೋಗ್ತೀರ, ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಆಗ್ತೀರ. ಚಿಂತೆ ಮಾಡೋದು ನಿಮಗೆ ಕಾರಣ. ಸರ್ ನನ್ನ ಕೈ ಕಾಲುಗಳು ನಡುಗುತ್ತವೆ. ಎಷ್ಟೊಂದು ಜನ ಹುಚ್ಚವಿಕ್ಕತ್ತಾರಂತೆ. ಬರೀ ಏನು ಕೈ ಕಾಲು ನಡುಗದೇನು?
ಸೀರಿಯಸ್ಲಿ ವೇದಿಕೆ ಎಲ್ಲ ಏನೇನೋ ಆಗೋಗ್ಬಿಡುತ್ತೆ. ನಾನು ಗಮನಿಸಿದ್ದೇನೆ ಇವೆಲ್ಲ. ಬರೀ ಕೈಕಾಲು ನಡ್ಗೋದಲ್ಲ, ಅದು ಏನು ಅಂದರೆ ನಮ್ಮ ನರ್ವಸ್ ಸಿಸ್ಟಮಲ್ಲಿ ನಾವು ಎದುರ್ಕೊಳ್ತಾ ಇದ್ದೀವಿ ಅಂತ ತೋರಿಸುತ್ತೆ. ಓಕೆನಾ? ಡೋಂಟ್ ವರಿ. ಆಮೇಲೆ ಆಶಾ ಕಿರಣ್ ಅವರು ಏನು ಹೇಳ್ತಾರೆ, ಇವರು ಏನು ಭಾವಿಸ್ತಾರೆ ಅಂತ ಚಿಂತೆ. ನಿಮ್ಮ ಲೈಫಲ್ಲಿ ಎಲ್ಲಾನು ಅವ್ರು ಹಂಗೆ ಅನ್ಕಂತಾರೆ, ಇವ್ರು ಹಿಂಗೆ ಅನ್ಕಂತಾರೆ ಅಂತಾನೆ ಇದ್ದೀರಾ? ಎಷ್ಟೊಂದು ಓವರ್ಕಮ್ ಮಾಡಿಲ್ವಾ? ಹಾ, ಮಾಡಿರ್ತೀರಿ. ಹೌದು, ಒಂದು ಸಮಾಜದಲ್ಲಿ ಒಂದು ಕೊಂಚ ಭಯ ಇರಬೇಕು. ಆದರೆ ನಾನು ಏನಾದ್ರು ಒಂದು ಧೈರ್ಯವಾಗಿ ಮುನ್ನುಗ್ಗಿ ಹೋಗಬೇಕಾದ್ರೆ ಸಾಮಾನ್ಯವಾಗಿ ಜನ ಏನು ಹೇಳ್ತಾರೆ ಅಂದರೆ ಪಾಸಿಟಿವ್ ಆಗಿ ಹೇಳಲ್ಲ, ನೆಗೆಟಿವ್ ಆಗೇ ಹೇಳ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ನಾನು ಹೇಳ್ತಾನೆ. ನೆಗೆಟಿವ್ ನಮಗೆ ಗೊತ್ತಿರಲಿ, ಆದರೆ ನಾನು ಏನು ಮಾಡಬೇಕು? ಪಾಸಿಟಿವ್ನ ಪಾಲಿಸಬೇಕು. ಮಂಜುಳಾ ಹೇಳ್ತಾರೆ, ಹೆಚ್ಚು ಜ್ಞಾನ ಇಲ್ಲದೆ ವೇದಿಕೆ ಮೇಲೆ ಹೋದರೆ ಭಯ ಆಗುತ್ತದೆ. ಅದಕ್ಕೊಂದು ಫಾರ್ಮುಲಾ ಕೊಟ್ಬಿಡ್ತೀನಿ ಮಂಜುಳಾರಿಗೆ. ನಿಮಗೆ ಜ್ಞಾನ ಇಲ್ಲ ಅಂದರೆ 1 ಗಂಟೆ ಮಾತಾಡೋಕ್ಕಾಗಲ್ಲ, 5 ನಿಮಿಷ ಮಾತಾಡೋಕ್ಕಾಗತ್ತೆ. 5 ನಿಮಿಷ ಮಾತಾಡಿ ಸೈಲೆಂಟಾಗಿ ನಮಸ್ಕಾರ ಅನ್ಕೊಂಡು ಬಂದ್ಬಿಡಿ. ಯಾಕೆ ನಿಮಗೆ ಗೊತ್ತಿರೋದು ಎಷ್ಟು? ಸೊ ನಾನೇನು ಮಾಡಬೇಕು? ನನಗೇನು ಗೊತ್ತಿದೆ, ನನಗೆ ಅದು ಸರಿ ಎನ್ನುವಷ್ಟು ಗೊತ್ತಿದೆ, ಅಷ್ಟು ಮಾತ್ರ ಮಾತಾಡಿ. ಯಾರು ಗಂಟೆಗಟ್ಟಲೆನೇ ಮಾತಾಡ್ಬೇಕಂತ ಹೇಳ್ತಾರೆ? ನೀವು ತುಂಬ ಒಳ್ಳೆ ಸ್ಪೀಕರ್ ಆದಮೇಲೆ ಮಾತ್ರ ಮೇಡಮ್ 1 ಗಂಟೆ ಮಾತಾಡ್ತೀರಾ, 2 ಗಂಟೆ ಮಾತಾಡ್ತೀರಾ ಅಂತ ಹೇಳ್ತಾರೆ. ಸೊ ಡೋಂಟ್ ವರಿ, ಟೇಕ್ ಇಟ್ ಈಸಿ ಪಾಲಿಸಿ ಅಂತ ಹೇಳ್ತಾರೆ. ಓಕೆ. ಸುಮಾರು ಜನಕ್ಕೆ ಅಳುಕು, ಅದೇ ಯಾರೇನು ಅನ್ಕೊಂಡ್ಬಿಡ್ತಾರೋ, ಏನು ಮಾಡ್ತಾರೋ, ಈ ಥರ ಟೆನ್ಷನ್, ಬೇರೆ ಬೇರೆ ಥರದ ಪ್ರಶ್ನೆಗಳು. ಹಾಗಾದ್ರೆ ಏನು, ಹೀಗಾದ್ರೇನು, ಬರಲಿ ಬಿಡ್ರೆ ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ ನಾವು ಸಾಕ್ತಾ ಇದ್ರೆ ಆಯ್ತು, ಅಷ್ಟೇ. ಜೊತೆನೆ ನಮ್ಗೆ ಈ ಫಿಯರ್ ಅಂತ ಏನಿದೆ, ಫ್ಯಾಂಟಸೈಸ್ಡ್ ಎಕ್ಸ್ಪೀರಿಯನ್ಸಸ್ ಅಪಿಯರಿಂಗ್ ರಿಯಲ್ ಅಂತ ಒಂದು ಫಾರ್ಮುಲಾ ಇದೆ ಫಿಯರ್ಗೆ. ಫ್ಯಾಂಟಸೈಸ್ಡ್ ಎಕ್ಸ್ಪೀರಿಯನ್ಸ್ ಅಪಿಯರಿಂಗ್ ರಿಯಲ್ ಅಂತ. ನಾವೇನೇನೋ ನಮ್ಮ ಕಲ್ಪನೆಗಳು, ಆದರೆ ಅದನ್ನ ನೈಜ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ಹೊರಗಡೆ ಬರೋದಕ್ಕೆ ನಾವು ಯಾವಾಗ ಪ್ರಯತ್ನ ಪಡೋದಕ್ಕೆ ಆರಂಭ ಮಾಡ್ತೀವಿ, ಧೈರ್ಯ ಮಾಡ್ತೀವಿ, ದೆನ್ ನೀವೊಂಥರ ಕೆಲವು ಡಿಪ್ರೆಷನ್ನು, ಆಂಗ್ಸೈಟಿ, ಏನೇನೋ ಪದ ಹೇಳ್ಬೋದು ನಾವು. ಫಿಯರ್ ಇಂದ ಎಷ್ಟೊಂದು ಜನ ಅವರ ಬದುಕಿನಲ್ಲಿ ಅಭಿವೃದ್ಧಿನೇ ಪಥನೇ ಕಳ್ಕೊಂಡ್ಬಿಡ್ತಾರೆ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಸ್ಟೇಜ್ ಮೇಲೆ ಹೋದರೆ ಕಾನ್ಫಿಡೆನ್ಸ್ ಬರುತ್ತೆ. ಮಾತಾಡ್ತಾ ಮಾತಾಡ್ತಾ ಭಯ ಆಗ್ತಾ ಆಗ್ತಾ, ಟೆನ್ಷನ್ ಆಗ್ತಾ 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 ಅದನ್ನೇ ರಿಪೀಟ್ ಮಾಡ್ತಾ ಇದ್ರೆ, ರಿಹರ್ಸಲ್ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಸಾಧ್ಯ ಆಗ್ತದೆ. ಪಬ್ಲಿಕ್ ಸ್ಪೀಕಿಂಗ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮೆಡಿಸಿನ್ ಫಾರ್ ಫಿಯರ್. ಸೀರಿಯಸ್ಲಿ ಫ್ರೆಂಡ್ಸ್, ನಾನು ಹೆಬ್ಬಾವು ಮೈ ಮೇಲೆ ಹಾಕ್ಕೊಂಡಿದ್ದೀನಿ, ಹುಲಿನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೀನಿ, ಒಂದು ಐಲ್ಯಾಂಡನ್ನ ಮೋಟರ್ ಸೈಕಲಲ್ಲಿ, ವಾಟರ್ ಸೈಕಲಲ್ಲಿ ಸುತ್ತಿದ್ದೀನಿ, ದುಬೈ ಮರುಭೂಮಿನಲ್ಲಿ ಸ್ಕೂಟರ್ ರೈಡ್ ಮಾಡಿದ್ದೀನಿ, ಕಾರವಾರದಲ್ಲಿ ಬನಾನಾ ರೈಡ್ ಅಂದ್ಬಿಟ್ಟು ತಗೊಂಡೋಗಿ ಸಮುದ್ರಕ್ಕೆ ಒಂದ್ಸರಿ ತಳ್ತಾರೆ, ಅಲ್ಲಿ ಎದ್ದು ಬಂದಿದ್ದೀನಿ. ಇವೆಲ್ಲ ನಾನೆಲ್ಲೋ ಪಬ್ಲಿಕ್ ಸ್ಪೀಕಿಂಗಲ್ಲಿ ಇದ್ದಿದ್ದು ನನಗೆ ಸ್ವಲ್ಪ ಧೈರ್ಯ ಕೊಡ್ತು ಅಂತ ನನಗೆ ಅನಿಸಿದೆ. ಭಯದ ಜಾಗದಲ್ಲಿ ನೀವು ಆತ್ಮವಿಶ್ವಾಸವನ್ನ ಹಾಕ್ಬೇಕಷ್ಟೆ, ಸಿಂಪಲ್. ಸೊ ದಟ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನ ರೂಪಿಸ್ಕೊಳ್ತಾ ಹೋಗಿ. ಅದಕ್ಕೆ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ನನ್ನದೇ ಆದ ರೀತಿಯಲ್ಲಿ ಫಾರ್ಮುಲಾಗಳನ್ನು ಮಾಡಿದ್ದೇನೆ, ಹೇಗೆ ಕಲಿಯಬಹುದು ಅಂತ ಹೇಳಿದ್ದೇನೆ, ಹೇಳ್ತಾ ಇದ್ದೇನೆ. ಎಷ್ಟೊಂದು ಜನಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದರಿಂದ ಇನ್ವಾಲ್ವ್ ಆಗೋಕ್ಕೆ ಲಾಭ ಆಗ್ತಾ ಇದೆ, ಇನ್ನೊಬ್ಬರ ಜೊತೆ ಮಾತಾಡೋದಕ್ಕೆ ಲಾಭ ಆಗ್ತಾ ಇದೆ,
ಇನ್ನೊಬ್ಬರ ಜೊತೆ ಮೈಕ್ ಹಿಡ್ಕೊಂಡು ಸಂಭಾಷಣೆ ಮಾಡೋದಕ್ಕೆ ಲಾಭ ಆಗ್ತಾ ಇದೆ. ಜೊತೆಗೆ ಯಾವುದೋ ಒಂದು ಪ್ರೆಸೆಂಟೇಷನ್ ಮಾಡಬೇಕು, ಅದಕ್ಕೆ ಲಾಭ ಆಗ್ತಾ ಇದೆ. ವೇದಿಕೆಯಲ್ಲೇ ಹೋಗಬೇಕು, ಸ್ಟೇಜು ಲೈಟ್ ಮಿಂಚಬೇಕು, ಇದೆಲ್ಲದಕ್ಕೆ ಲಾಭ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಪಬ್ಲಿಕ್ ಸ್ಪೀಕಿಂಗ್ ಎಲ್ಲ ಭಯಗಳನ್ನು ಓಡಿಸ್ತಾ ಇದೆ ಎನ್ನುವುದು ನನಗೆ ತುಂಬ ಅರ್ಥ ಆಗಿದೆ. ಈ ನಂಬರ್ 1 ಭಯ, ಈ ವೇದಿಕೆಯ ಭಯವನ್ನ ನಾವು ತೊಲಗಿಸುವುದರ ಮೂಲಕ, ಜಯಿಸುವುದರ ಮೂಲಕ ಇಡೀ ಜಗವನ್ನೇ ಗೆಲ್ಲಬಹುದು. ಈ ಮಾತನಾಡುತ್ತಾ ಮಾತನಾಡುತ್ತಾ ಭಾಷಣಕಾರರು ಎಲ್ಲೆಡೆ ಮಿಂಚ್ತಾ ಇದ್ದಾರೆ. ನೀವು ಮುಂಚೋದಕ್ಕೆ ಸುವರ್ಣಾವಕಾಶ ಖಂಡಿತ ಇದೆ. ನಾನು ದೂರದರ್ಶನದಲ್ಲಿ ವಾರ್ತಾವಾಚಕ ಸಂದರ್ಶಕನಾಗಿ ಸುಮಾರು 25 ವರ್ಷಗಳ ಕಾಲ ಸುಮಾರು 2,000 ಜನರನ್ನು ಸಂದರ್ಶನ ಮಾಡಿದ್ದೇನೆ. ಆ ಸಂದರ್ಶನದ ಅನುಭವ ನನ್ನ ಪಾಲಿಗೆ ಬಹುದೊಡ್ಡ ಅನುಭವ. ನುಡಿಗನ್ನಡಿ ಕೃತಿಯ ಮೂಲಕ ಸುಮಾರು ಜನರನ್ನು ತಲುಪಿದ್ದೇನೆ. ಅವರೆಲ್ಲ ನನ್ನ ಭಾಷಣ ಕೌಶಲ್ಯ ಶಿಬಿರಗಳಿಗೆ ಬಂದು ಬೇರೆ ಬೇರೆ ಜೀವನದಲ್ಲಿ ಅವರದೇ ಆದ ರೀತಿಯಲ್ಲಿ ದೊಡ್ಡದಾಗಿ ಬೆಳೆದಿದ್ದಾರೆ. ಇದುವರೆಗೆ 16 ಪುಸ್ತಕಗಳನ್ನು ನಾನು ಪ್ರಕಟಿಸಿದ್ದೇನೆ. ಕನ್ನಡದಲ್ಲಿ ಸಪ್ನಾ ಬುಕ್ ಹೌಸ್ನಲ್ಲಿ, ಅದು sapnaonline.com ಪಡೆಯಬಹುದು. ಸ್ನೇಹಿತರೆ, ಹಾಗೆ ಗೊತ್ತಿರಲಿ ನಿಮಗೆ, ನಾನು ಅಮೆಝಾನ್ನಲ್ಲಿ ಕೂಡ ನೇರವಾಗಿ 3 ಆಂಗ್ಲ ಕೃತಿಗಳನ್ನು ಪ್ರಕಟಿಸಿದ್ದೇನೆ. ಮತ್ತು ಸಪ್ನಾದವರು ಅಮೆಝಾನ್ನಲ್ಲಿ ಮತ್ತೆ 3 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟಂಟ್ಲಿ ಮತ್ತು ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್, ಜೊತೆಗೆ ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು. ಸೊ ಈ ಎಲ್ಲ ಕೃತಿಗಳು ವಿಶೇಷವಾಗಿ ವ್ಯಕ್ತಿತ್ವ ಪರಿವರ್ತನೆಗೆ ನಾನು ಕೆಲಸವನ್ನು ಮಾಡಿದ್ದೇನೆ. ಲೈಫು ನಮ್ದೇನೆ ಕಂಡ್ರೆ ಇನ್ಯಾರ್ದು ಅಲ್ಲ ಅಂತ ಅರ್ಥ ಮಾಡಿಸಿದ್ದೇನೆ. ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನ 6 ಮುಖ್ಯವಾದ ಅಂಶಗಳನ್ನು ಈ ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಜೀವನೋತ್ಸಾಹದ ಮೂಲಕ ಜೀವನದಲ್ಲಿ ಉತ್ಸಾಹಗಳನ್ನು ಇಟ್ಟುಕೊಳ್ಳುವಂಥದ್ದು ಎಷ್ಟು ಮುಖ್ಯ ಅನ್ನೋದನ್ನು ಹೇಳಿದ್ದೇನೆ. ಸೊ ಹಾಗಾಗಿ 1 ಡೇ, 2 ಡೇಸ್, 3 ಡೇಸ್ ವರ್ಕ್ಶಾಪ್ಸು ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ತರಬೇತಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ಒಂದು ಸಂತೋಷವನ್ನು ನಾನು ಪಡ್ತಾ ಇದ್ದೇನೆ. ಹಾಗಾಗಿ ಈಗ ಬಹುತೇಕ ಆಫ್ಲೈನ್, ಆನ್ಲೈನ್ ಟ್ರೈನಿಂಗ್ಗಳು ನನಗೆ ತುಂಬ ಖುಷಿಯನ್ನು, ಮುದವನ್ನು, ಸಂತೋಷವನ್ನು ನೀಡ್ತಾ ಬಂದಿದೆ. ಜೊತೆಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ 50,000 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಆಯಿತು. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಯಪ್ರಕಾಶ್ ನಾಗ್ತಿಹಳ್ಳಿ, ಮತ್ತು ಮತ್ತೊಂದು ನಮ್ಮ ಚಾನಲ್ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಅಂತ. ಸೊ ಈ ಎಲ್ಲ ಚಾನಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡುವಂಥವರಾಗಿ. ಈಗ ನಿಮ್ಗೆ ಅರ್ಥ ಆಗಿದೆ. ಒಬ್ರು ಹೇಳಿದ್ರು ಚಿಂತನೆಗಳು ಅಂತ. ಚಿಂತೆಗಳನ್ನ ಈ ತಲೆ ಮೋಡಗಳು ಹೋಗ್ತಾವಲ್ಲ, ನಮ್ಮ ಜೀವನದಲ್ಲೂ ಮೋಡ ಎಲ್ಲೋ ಹೋಗ್ತಾ ಇದೆ, ಎಷ್ಟು ಹೋಗ್ತಾ ಇದೆ ತಲೆ ಕೆಡ್ಸ್ಕೊಳ್ಳಲ್ಲ ನಾವು. ಹಂಗೆ ನಮ್ಮ ಅನ್ವಾಂಟೆಡ್ ಥಾಟ್ಸ್ನ ಹಂಗೆ ಬಿಟ್ಬಿಡ್ಬೇಕು, ಭಯಗಳನ್ನು ಕಳಿಸ್ಬಿಡ್ಬೇಕು. ಕರೆಕ್ಟ್. ನನಗೇನು ಬೇಕು, ನನಗೆಷ್ಟು ಬೇಕು, ಬೀಯಿಂಗ್ ಇನ್ ದ ಪ್ರೆಸೆಂಟ್, ವರ್ಕ್ ಆನ್ ದ ಥಾಟ್ಸ್. ಚಿಂತೆ ಬೇಡ, ಚಿಂತನೆ ಇರಲಿ. ಆಗ ನಿಮಗೆ ಕ್ಲಾರಿಟಿ, ಅಸ್ಪಷ್ಟತೆಯಿಂದ ಸ್ಪಷ್ಟತೆಡೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ನಕಾರಾತ್ಮಕ ಅನುಭವಗಳು ಹೆಚ್ಚಿನ ಹೊಣೆ ಅಂತ ಸುಧಾ ಅವರು ಹೇಳ್ತಾ ಇದ್ದಾರೆ. ಆ ನಕಾರಾತ್ಮಕತೆಯನ್ನು ನಾವು ದೂರ ತಳ್ಳೋಣ. ಸಕಾರಾತ್ಮಕತೆಯ ಒಂದು ಭಾಗ, ಒಂದು ತುಂಡು ನಾವಾಗೋಣ. ಓಕೆ ಚರಣ್, ಕಾಲ್ಪನಿಕ ಫಲಿತಾಂಶದಿಂದ ಹಿಂಜರಿಯುವುದು ಗುರುಗಳೇ ಅಂದರೆ ರಿಸಲ್ಟ್ ಏನು ಬಿಡ್ತದೋ ಅಂತ ಒಂದು ಸ್ವಲ್ಪ ಅಳುಕು, ಹಿಂಜರಿಕೆ. ಕರೆಕ್ಟಾ? ಎಸ್, ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್ ಇನ್ ಅವರ್ ಲೈಫ್. ಬದುಕಿನಲ್ಲಿ ಅಂತ್ಯವನ್ನ ಗಮನದಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕು. ಒಂದು ತಿಳ್ಕೊಳ್ಳೋಣ, ಕಲಿತು ಮುಂದೆ ಹೋಗ್ತಾ ಇರೋ ಟೈಮಲ್ಲಿ 100% ಪರ್ಫೆಕ್ಟ್ ಆದಮೇಲೆ ಹೋಗೋಣ ಅಂತ ಪ್ರಯತ್ನ ಪಡಬೇಡಿ. ಕೊಂಚ ಪ್ರಿಪೇರ್ ಆದಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿ. ಇಂಪರ್ಫೆಕ್ಷನ್ ಈಸ್ ನಥಿಂಗ್ ಬಟ್ ಐ ಆಮ್ ಪರ್ಫೆಕ್ಟ್. ಒಂದು ಲೆವೆಲ್ ಆದಮೇಲೆ ಮಾಡ್ತಾ ಮಾಡ್ತಾ ಮತ್ತೆ ಮುಂದೆ ಸಾಗಿ. ಸಣ್ಣ ಪುಟ್ಟ ಎಡವಟ್ಟಾಗಲಿ, ತಪ್ಪಾಗಲಿ,
ಮಾಡಿದ ತಪ್ಪನೆ ಮಾಡದೆ ಹೋದ್ರಾಯ್ತು ಸ್ನೇಹಿತರೆ, ಏನಂತೀರ? ಏನಾಗಲಿ, ಮುಂದೆ ಮುಂದೆ ಸಾಗೋಣ. ಓಕೆ, ಕರೆಕ್ಟ್. ಮುಂದೆ ಮುಂದೆ ಸಾಗುತ್ತಿದ್ದರೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಜೀವನದಲ್ಲೂ ಅಷ್ಟೆ, ವಾಟ್ ಎವರ್ ಕಮ್ಸ್ ಫೇಸ್. ಓಡೋಗೋದು ಬೇಡ, ನಾವು ಎದುರಿಸ್ಬೇಕು ಅಥವಾ ಓಡೋಗ್ಬೇಕು, ಎರಡೇ ಆಪ್ಷನ್ ನಮ್ಮ ಜೀವನದಲ್ಲಿ. ಲೆಟ್ ಅಸ್ ಸ್ಟಾರ್ಟ್ ಫೇಸಿಂಗ್ ದ ಫಿಯರ್ಸ್, ದೆನ್ ಯು ವಿಲ್ ಸಿ. ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮಗೆಲ್ಲ ಒಳ್ಳೆಯದಾಗಲಿ.